ನಮಸ್ತೆ. ಪ್ರಕೃತಿಯ ವಿಸ್ಮಯದ ಮಧ್ಯೆ ಜೀವನ ಸಾಗಿಸುವ ಆತುರೆಯುವ ಮನಸ್ಸುಗಳಿಗೆ ನಿಮ್ಮ ಮುಂದೆ ಪ್ರಕೃತಿಯ ಅದೆಷ್ಟು ವಿಚಿತ್ರ ಮತ್ತು ಸುಂದರ ಜೀವಿಗಳಲ್ಲಿ ಒಂದಾದ ಈ ಪ್ಯಾಂಥ್ರೋಟ್ ಲಿಸರ್ಡ್ ಅಥವಾ ಕನ್ನಡದಲ್ಲಿ ಬಣ್ಣದ ಗಂಟಲಿನ ಓತಿಕೆತದ ಬಗ್ಗೆ ನಿಮಗೆಷ್ಟು ಗೊತ್ತು? ಅತಿಯಾದ ಬಿಸಿಲಿನಲ್ಲಿ ನಮ್ಮ ಬಣ್ಣವನ್ನು ಕಳೆದುಕೊಳ್ಳುತ್ತೇವೆ. ಇದರ ಮಧ್ಯೆ ಈ ಒಂದು ಪುಟ್ಟ ಜೀವಿ ಬಿಸಿಲಿನ ತಾಪಮಾನ ಹೆಚ್ಚಾದಂತೆ ತನ್ನ ಚಟುವಟಿಕೆಯನ್ನು ರಂಗೇರಿಸುತ್ತದೆ. ಇದು ನಿಮ್ಮೆಲ್ಲರಿಗೂ ಆಶ್ಚರ್ಯ ಅನಿಸ್ಬೋದು. ಇದು ಪ್ರಕೃತಿಯ ರಹಸ್ಯ ಮತ್ತು ವಿಸ್ಮಯ. ಬನ್ನಿ, ಹಾಗಿದ್ದರೆ ಇದರ ಜೀವನ ಶೈಲಿ ಹೇಗಿದೆ ನೀವೇ ನೋಡಿ. ಭಾರತ, ಶ್ರೀಲಂಕಾ ಮತ್ತು ಪಾಕಿಸ್ತಾನದ ಒಣ ಪ್ರದೇಶಗಳಲ್ಲಿ ಕಾಣಸಿಗುವ ಈ ಒಂದು ಲಿಸರ್ಡ್ ಅಷ್ಟೇ ಅಲ್ಲ, ಕರ್ನಾಟಕದ ಎತ್ತರ ಭಾಗದ ಬಯಲು ಸೀಮೆ ಮತ್ತು ಮೈದಾನ ಪ್ರದೇಶಗಳಲ್ಲಿ ಇವುಗಳ ಸಂಖ್ಯೆ ಅತಿ ಹೆಚ್ಚಾಗಿ ಕಾಣಬಹುದು. ಏನಿದು ಪ್ಯಾಂಥ್ರೋಟ್ ಲಿಸರ್ಡ್ ಅಂದರೆ? ಈ ಓತಿಕೆತದ ಗಂಟಲಿರುವ ಡುಲಿಪ್ ನೀಲಿ, ಕೆಂಪು ಮತ್ತು ಕಪ್ಪು ಬಣ್ಣದ ಮಿಶ್ರಣವಾಗಿದ್ದು ನೋಡಲು ಸುಂದರವಾದ ಕೈ ಬೀಸಾಣಿಕೆಯಂತೆ ಕಾಣುತ್ತದೆ. ಇದಕ್ಕೆ ಈ ಹೆಸರು ಬಂದಿದೆ. ಇದರ ದೇಹದ ಬಣ್ಣ ಮಣ್ಣಿನ ಬಣ್ಣಕ್ಕೆ ಹೋಲಿಕೆ ಆಗಿರುವುದರಿಂದ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಓತಿಕೆತ ಎತ್ತರದ ದಿಬ್ಬದ ಮೇಲೆ ನಿಂತು ಬಣ್ಣದ ಗಂಟಲನ್ನು ಹರಡಿ ಏಕೆ ನಿಂತಿದೆ? ಈ ಕಳ್ಳ ಓತಿಕೆತ ತನ್ನ ಸೌಂದರ್ಯವನ್ನು ತೋರಿಕೆ ಮಾಡಿ ಹೆಣ್ಣು ಓತಿಕೆತವನ್ನು ಆಕರ್ಷಣೆ ಮಾಡಲು, ಅದರ ಮಧ್ಯೆ ಇತರ ಗಂಡು ಓತಿಕೆತದಿಂದ ತನ್ನ ಪ್ರದೇಶವನ್ನು ರಕ್ಷಿಸಿಕೊಳ್ಳಲು ಸಹ ಈ ರೀತಿ ಮಾಡುತ್ತದೆ. ಈ ಓತಿಕೆತವು ತುಂಬ ವೇಗವಾಗಿ ಓಡಬಲ್ಲದು. ಅಷ್ಟೇ ಕ್ಷಣಾಕ್ಷತನದಿಂದ ಕೀಟಗಳನ್ನು ಹಿಡಿಯಬಲ್ಲದು. ಇತ್ತೀಚಿನ ದಿನಗಳಲ್ಲಿ ನಗರೀಕರಣ ಮತ್ತು ಹುಲ್ಲುಗಾವಲುಗಳ ನಾಶದಿಂದ ಇವುಗಳ ವಾಸಸ್ಥಳ ಕಡಿಮೆಯಾಗುತ್ತಿದೆ. ಈ ಪುಟ್ಟ ಜೀವಿಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡುವುದರ ಮೂಲಕ ಮುಂದಿನ ವಿಡಿಯೋಗಾಗಿ ಬೆಲ್ ಐಕಾನ್ ಒತ್ತಿ ನನ್ನನ್ನು ಪ್ರೋತ್ಸಾಹಿಸಿ.